ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಚಾನಲ್. ನಾನಿವತ್ತು ಏನು ವ್ಲಾಗ್ ಮಾಡಿದ್ದೀನಿ ಅಂದರೆ ಸಿರಿ 0 to 6 ಮಂತ್ಸ್ವರೆಗೆ ಹೇಗಿದ್ಲು ಅನ್ನೋದು ವ್ಲಾಗ್ ಮಾಡ್ತಿದ್ದೀನಿ. ಪ್ರತಿದಿನದ ಅಪ್ಡೇಟ್ ವೀಡಿಯೋ ಎಲ್ಲ ಹಾಕೋಕ್ಕಾಗಲ್ಲ, ಆಲ್ರೆಡಿ ಅವಳು 6 ಇಯರ್ಸ್ ಓಲ್ಡ್ ಬೇಬಿ ಆಗಿಬಿಟ್ಟಿದ್ದಾಳೆ. ಯಾಕಂದರೆ ಇದು ತುಂಬ ಹಳೆಯ ವೀಡಿಯೋಗಳು ಏನೇನಿದೆ ನಾನು ಅದನ್ನ ಕಲೆಕ್ಟ್ ಮಾಡಿಕೊಂಡು ನಾನು ಇವತ್ತಿನ ವ್ಲಾಗ್ ಮಾಡ್ತಿರೋದು ಅಷ್ಟೇ. ಹೇಗಿದ್ಲು, ಹೇಗೆ ಗ್ರೋತ್ ಆದಳು ಅನ್ನೋದ್ರ ಬಗ್ಗೆ ಮಾತ್ರ ವೀಡಿಯೋ ಇರುತ್ತೆ. ನಿಮ್ಗೇನಾದರೂ ಬಾಣಂತನದ ಬಗ್ಗೆ, ಪ್ರೆಗ್ನೆನ್ಸಿ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ನಾನು ನಿಮ್ಗೆ ಹೇಳ್ತೀನಿ. ನಾನು ಕೂಡ ಪ್ರೆಗ್ನೆನ್ಸಿಲಿ ಮತ್ತು ಬಾಣಂತನದಲ್ಲಿ ತುಂಬ ದಪ್ಪ ಇದ್ದೆ. ಆಫ್ಟರ್ ಫೀಡಿಂಗ್ ನಾನು ತುಂಬ ನಾರ್ಮಲ್, ನಾನು ಹೇಗಿದ್ದೆ ಹಾಗೆ ಆಗೋಗ್ತೀನಿ. ಅದರಿಂದ ಸ್ವಲ್ಪ ಸಣ್ಣ ಆಗಿಬಿಟ್ಟೆ ಅಂತ ಕೇಳೋರು ಕೇಳ್ತಾರೆ, ಗೊತ್ತಿರೋರು ಅಷ್ಟಾಗಿ ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಸಿರಿ ನೋಡ್ಬೋದು, ಇವಳು ಪ್ರೀ ಮೆಚೂರ್ ಬೇಬಿ, ಅಂದರೆ 8 ತಿಂಗಳ ಮೇಲೆ 1 ದಿನ ಆಗಿತ್ತಷ್ಟೇ ಇವಳು ಹುಟ್ಟಿದಾಗ. ಇನ್ನೂ ಡಾಕ್ಟರ್ ಡೇಟ್ಗೂ ನಮ್ಮ ಡೇಟ್ಗೂ ಇನ್ನೂ 1 ಮಂತ್ 10 ಡೇಸ್ ಏನೋ ಡಿಫ್ರೆನ್ಸ್ ಇತ್ತು. ಪಾಪು ಒಳಗಡೆ ಆಡ್ತಿಲ್ಲ, ಉಸಿರು ಕಟ್ಟಂಗೆ ಆಗ್ತಿದೆ ಅನ್ನೋದ್ರ ಮೂಲಕ ನಾರ್ಮಲ್ ಡೆಲಿವರಿನೇ ಆಗಿದ್ದು. ನೋಡ್ತಿರ್ಬೋದು 1.5 ಮಂತ್ ಬೇಬಿ. ಹುಟ್ಟಿದಾಗ 2 kg 800 ಗ್ರಾಮ್ಸ್, ಅಂದರೆ 2 kg 800 ಗ್ರಾಮ್ಸ್ ಅಷ್ಟೇ ಇದ್ದಿದ್ದವಳು. ಬಟ್ ಬೇಗ ಮಂತ್ಲಿ ಕೂಡ 1 kg ಅಷ್ಟು ಇನ್ಕ್ರೀಸ್ ಆಗಿಬಿಟ್ಲು. 9 ಮಂತ್ಸ್ ಬಾಣಂತಿ ಕಳಿಸಿದಾಗ 13 kg ಅಷ್ಟಿದ್ಲು. ಇದು 2 ತಿಂಗಳು 10 ದಿನದ ಪಾಪು. ಕಿವಿ ಚುಚ್ಚಿಸಿದ್ವಿ. ಅಮ್ಮ ಪಟ್ನಾ ಸೈಡ್ ಆದ್ದರಿಂದ ಆ ಕಡೆ ಎಲ್ಲ ಬೇಗ ಮಕ್ಳಿಗೆ ಕಿವಿ ಚುಚ್ಚಿಸ್ತಾರೆ ಅಂತ. ನಮಗೆ ಹೇಗೆ ಚುಚ್ಚಿಸ್ತಿದ್ರು ಸಿರಿ ಮತ್ತು ಲಡ್ಡುಗೂ ಕೂಡ ಹಾಗೆ ಚುಚ್ಚಿಸಿದ್ವಿ. ಸಿರಿದು ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ವ್ಲಾಗಲ್ಲಿ 6 to 12 ಮಂತ್ಸ್ ವೀಡಿಯೋ ಹಾಕಿದ್ಮೇಲೆ ಲಡ್ಡು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಅವಳು ತುಂಬ ಗುಂಡಕ್ಕೆ ಆಗೋಗಿದ್ಲು. 2.5 ತಿಂಗ್ಳಿಗೆ ಆಲ್ರೆಡಿ ಅವಳು 5ರಿಂದ 6 kg ಇದ್ಲು. 2 ತಿಂಗಳು ಇಂಜೆಕ್ಷನ್ ಹಾಕಿದಾಗಲೇ 5.5 kg ಏನೋ ಇದ್ಲು. 3ನೇ ತಿಂಗಳು ಇಂಜೆಕ್ಷನ್ಗೆ 600 ಏನೋ ಇದ್ಲು ಅವಳು. 3.5 ತಿಂಗಳು ಇಂಜೆಕ್ಷನ್ಗೆ ಅಷ್ಟು ಬೇಗ ದಪ್ಪ ಆಗೋದ್ಲು. ನಾವು ಇಬ್ಬರು ಮಕ್ಳಿಗೂ 2.5 ತಿಂಗಳಿಗೆ ಚುಚ್ಚಿಸಿದ್ರು ಪಾಪುಗಳಿಗೇನು ಇನ್ಫೆಕ್ಷನ್ ಆಗಿರಲಿಲ್ಲ. ಇಬ್ರಿಗೂ ಕೂಡ ಕ್ಯೂಟಾಗೆ ಕಾಣಿಸ್ತಿತ್ತು ಮತ್ತು ಬೇಗ ವಾಸಿ ಕೂಡ ಆಗಿಬಿಡ್ತಿತ್ತು ನೋಡಿ. ಸಿರಿ ಆ್ಯಕ್ಟಿವ್ ಇದ್ಲು, ಬಟ್ ಜಾಸ್ತಿ ನಗಕ್ಕೆ ಹೋಗ್ತಿರ್ಲಿಲ್ಲ. ಅವಳಿಗೆ ನಾವೇ ನಗಿಸ್ಬೇಕಾಗಿತ್ತು. ಬಟ್ ಲಡ್ಡು ಹಾಗಲ್ಲ, ಅವಳದು ಯಾವಾಗಲೂ ಸ್ಮೈಲಿಂಗ್ ಫೇಸ್. ಅಳೋಕ್ಕೂ ಅಳ್ತಾಳೆ, ನಗಕ್ಕೂ ನಗ್ತಾಳೆ. ಇದು ಬಂದು 3 ಮಂತ್ಸ್ ಬೇಬಿ. ಅವಳಿಗೆ 3 ಮಂತ್ಸಿಂದ ಫಸ್ಟ್ ಮಂತಿಂದನೇ ಕಾಂಬೋ ಡ್ರೆಸ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಜಾಸ್ತಿ ನಾನು ಫೋಟೋಗಳನ್ನ ಅಪ್ಲೋಡ್ ಮಾಡಿಲ್ಲ, ವೀಡಿಯೋನೇ ತುಂಬ ಲಾಂಗ್ ಇರೋದ್ರಿಂದ ಫೋಟೋಗಳು ಜಾಸ್ತಿ ಅಪ್ಲೋಡ್ ಮಾಡಿಲ್ಲ. ಸಿರಿನ ಮಾತಾಡಿಸ್ಕೊಂಡು ಆಟಾಡಿಕೊಂಡು ನಮ್ಮಮ್ಮಂದು ಏನೇ ಕೆಲಸ ಇರಲಿ ಫಸ್ಟು ಬಂದು ಸಿರಿನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಬೇಕು. ನೋಡಿ ಎಷ್ಟು ಸೈಲೆಂಟಾಗಿ ಇರ್ತಿದ್ಲು ಅಂದರೆ ಅವಳಿಗೇನು ಗೊತ್ತೇ ಆಗಲ್ವೇನೋ ಅನ್ನೋಷ್ಟು ಸೈಲೆಂಟಾಗಿ ಇರ್ತಿದ್ಲು ಸಿರಿ ಬಂದು. ಇದರಲ್ಲಿ ಬಂದು ಪಕ್ಕಾ 3 ಮಂತ್ಸ್ ಬೇಬಿ ಅವಳು ಹೆಂಗೆ 3 ಮಂತ್ಸ್ ಪಾಪು ಆದ್ಲು. ನನಗೆ ಅವಳಿಗಿಬ್ರಿಗೂ ಕಾಂಬೋ ಹೊಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಲಾಸ್ಟ್ ಅವಳ ಜೊತೆ ಹಾಕಿದ್ನಲ್ಲ ಡ್ರೆಸ್ ಬಂದು ಅದು ಆ ಸೀರೆಲ್ಲೇ ಸ್ಟಿಚಿಂಗ್ ಮಾಡಿಸಿದ್ದು. ನನ್ನ 2 ಮಕ್ಕಳು ಬಾಣ್ತನದಲ್ಲೂ ನನಗೆ ಹೇರ್ ಗ್ರೋತ್ ತುಂಬ ಇತ್ತು. ಇದು ನೋಡಿ ಅಮ್ಮನ ಜೊತೆ ಹೇಗೆ ಆಟಾಡ್ತಿದ್ದಾಳೆ ಅವಳು ಅನ್ನೋದನ್ನ ನಾವು ಇದರಲ್ಲಿ ನೋಡ್ಬೋದು. ಅವಳು ಅಮ್ಮ, ಅಪ್ಪ, ನಾನು, ಅಣ್ಣ ಬಿಟ್ಟರೆ ಬೇರೆ ಯಾರ ಹತ್ರನೂ ಹೋಗ್ತಿರಲಿಲ್ಲ. ನೆಕ್ಸ್ಟ್ ಅವ್ರ ಪಪ್ಪ. ನಮ್ಮ 5 ಜನದ ಬಿಟ್ಟರೆ ನನ್ನ 2 ಮಕ್ಕಳು ಅಷ್ಟೇ ಸಡನ್ಲಿ ಯಾರ ಹತ್ರನೂ ಹೋಗ್ತಿರಲಿಲ್ಲ. ಸಿರಿ ಆಗಲ್ಲ, ಅಡ್ಜಸ್ಟ್ ಆಗೋಗ್ತಾಳೆ ಬೇಗ. ಬಟ್ ಲಡ್ಡು ಇವಾಗಲೂ ಕೂಡ ಯಾರ ಹತ್ರನೂ ಹೋಗಲ್ಲ. 4 to 5 ಮಂತ್ಸ್ ಹೀಗಿದ್ಲು, ಇಷ್ಟು ದಪ್ಪ. 4 to 5 ಮಂತ್ಸ್ ಆಗ್ತಿದ್ದಂಗೆ ಸಿರಿ ದಬ್ಬಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ನೀವು ನೋಡ್ತಿರ್ಬೋದು ಎಷ್ಟು ಬೇಗ ಅವಳು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ಲು ಅಂದರೆ. ನಾನು ಇನ್ನೂ 1 ಮಂತು ಬೇಗ ಸ್ಟಾರ್ಟ್ ಮಾಡಿದ್ದಂತೆ ಅಮ್ಮ ಹೇಳ್ತಿರ್ತಾರೆ, ನೀನು ಇನ್ನೂ ಬೇಗ ದಬ್ಬಾಕೊಂಡೆ, ಇನ್ನೂ ಬೇಗ ಇರ್ತಿದ್ದೆ, ಇನ್ನೂ ಬೇಗ ನಡೀತಿದ್ದೆ ಅಂತ. ಬಟ್ ಸಿರಿನೂ ಕೂಡ ಆ್ಯಕ್ಟಿವ್ ಆಗಿ ಬೇಗ ದಬ್ಬಾಕೊಳ್ಳೋದು, ಆಟಾಡೋದು ಎಲ್ಲ ಸ್ಟಾರ್ಟ್ ಮಾಡಿದ್ಲು. ನೀವು ನೋಡ್ತಿರ್ಬೋದು 4 to 5 ಮಂತ್ಸ್ ಅಷ್ಟೇ ಇದರಲ್ಲಿ. ಅವಳಿಗೆ ಅರೌಂಡು ಒಂದು 9 to 10 kg ಇದ್ದಾಳೆ ಅವಳು. ಇದರಲ್ಲಿ 9 kg 800 ಗ್ರಾಮ್ ಇದ್ಲು ಅನಿಸುತ್ತೆ. ಈ ಡ್ರೆಸ್ಸಲ್ಲಿ ನಾವು ಒಂದ್ಸಲ ತೂಕ ಹಾಕಿಸಿದ್ವಿ, ಅಷ್ಟಾಗಿ ನೆನಪಿಲ್ಲ. ನನ್ನ ತಾಯಿ ಕಾರ್ಡು ಬೇಕಾದರೆ ನೆಕ್ಸ್ಟು ಇದರಲ್ಲಿ ಅಟ್ಯಾಚ್ಮೆಂಟ್ ಕೊಡ್ತೀನಿ, ಎಷ್ಟಿದ್ಲು ಅವಳು ವೆಯ್ಟ್ ಅಂತ ಗೊತ್ತಾಗುತ್ತೆ. 5 to 6 ಮಂತ್ಸು ಅವ್ರ ಅಪ್ಪನ ಜೊತೆ ನೋಡಿ ಆಟಾಡ್ತಿದ್ದಾಳೆ. 2 ಮಕ್ಳಿಗೂ ಅಷ್ಟೇ, ನಾನು ಎಷ್ಟೇ ಅವ್ರಿಗೆ ಮುದ್ದು ಮಾಡಿ ತಿನ್ನಿಸಿ ಏನೇ ಮಾಡಿಕೊಟ್ರು ಅಪ್ಪನ ಮುದ್ದಿನ ಮಕ್ಕಳು. ನೆಕ್ಸ್ಟ್ ಬಂದು 5 to 6 ಮಂತ್ಸು. ಇದು ನಾನು ಹೇಳಿದ್ನಲ್ಲ ಒಂದು 10 to 11 kg. ಈ ಮಂತಲ್ಲಿ ಅಷ್ಟಿದ್ಲು, 10 kg ಅಷ್ಟಿದ್ಲು. 11 kg ಅದು ನನಗೆ ನೆನಪಿಲ್ಲ, ಬಟ್ ಅರೌಂಡು 9 to 10 kg ಅಷ್ಟು ಪಕ್ಕ ಇದ್ಲು. ಆಯಿಲ್ ಮಸಾಜ್ ಮಾಡೋದು ಇದೆಲ್ಲ ನಾನು ಅವಾಗ ಮಾಡಿದರೆ ಒಂದೊಂದು ವ್ಲಾಗ್ನೇ ಮಾಡ್ಕೊಂಡು ಹೋಗ್ಬೋದಿತ್ತೇನೋ, ಡೈಲಿ ಒಂದೊಂದು ವ್ಲಾಗ್ನ. ಅಮ್ಮ ಅವಾಗೆಲ್ಲ ಬೇಡ, ಯಾರಾದರೂ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಾರೆ, ಯಾರಾದರೂ ಬ್ಯಾಡಾಗಿ ಏನಾದರೂ ಹಾಕಿದ್ರೆ ನೋಡಿದ್ರೆ ಏನಾದರೂ ಅನ್ಕೋತಾರೆ, ಇದರಲ್ಲೇ ಬಿಟ್ಬಿಟ್ರು. ನಾನು ಆವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಈ ಇಶ್ಯೂಯಿಂದ ನಾನು ಸ್ಟಾರ್ಟ್ ಮಾಡಿರಲಿಲ್ಲ.
ಇವಾಗ ಅಮ್ಮನೇ ಆಯಿತು ಪರವಾಗಿಲ್ಲ ಮಾಡು, ನನಗೇನು ಅಭ್ಯಂತರ ಇಲ್ಲ ಅಂದರು. ನಮ್ಮ ಮನೆಯವ್ರಿಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಇದ್ರ ಬಗ್ಗೆ ವ್ಲಾಗೆಲ್ಲ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ನೀವು ನೋಡ್ತಿರ್ಬೋದು ಆಯಿಲ್ ಮಸಾಜ್ ಹಳ್ಳಿ ಕಡೆ ಎಲ್ಲೇ ಮಾಡಿದ್ರು ಇದು ಅರೌಂಡು 1/2 15 ಮಿನಿಟ್ಸ್ ಆದರೂ ಮಾಡೇ ಮಾಡ್ತಾರೆ ಆಯಿಲ್ ಮಸಾಜ್ನ. ಆ್ಯಂಡ್ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ಆಯಿಲ್ ಮಸಾಜ್ ಮಾಡಿಸ್ಕೊತವೆ. ಈ ಥರ ಆಯಿಲ್ ಮಸಾಜ್ ಮಾಡಿ ವ್ಯಾಯಾಮ ಎಲ್ಲ ಮಾಡಿಸಿದ್ಮೇಲೆ ಮಕ್ಕಳು ನೀಟಾಗಿ ಚೆನ್ನಾಗಿ ನಿದ್ದೆ ಮಾಡ್ತವೆ. ಸಿರಿ ಅಂತೂ ಸ್ವಲ್ಪ ನಿದ್ದೆ ಮಾಡ್ತಿದ್ಲು, ನೈಟು ತಳ್ತಿದ್ರು. ಲಡ್ಡುನೂ ಅಷ್ಟೇ, ನನ್ನ 2 ಮಕ್ಕಳು ಅಷ್ಟೇ ಬೆಳಿಗ್ಗೆ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ಕೊತಿದ್ರು. ನೈಟ್ ಹೊತ್ತು ನಾವು ಫ್ರೀ ಇರ್ತೀವಲ್ಲ ಆಟ ಆಡಿಸ್ಲಿ ಅಂತ ಅಳ್ತಿದ್ರು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿರಿ ಇಷ್ಟು ಆ್ಯಕ್ಟಿವಿಟೀಸ್ ಆದಮೇಲೆ 6 ಮಂತ್ಸಿಂದ ಹೇಗೆ ಆ್ಯಕ್ಟಿವಿಟಿ ಇದ್ಲು, ಮತ್ತು ನಾನು ಬಾಣಂತನದಲ್ಲಿ ಏನೇನು ಫುಡ್ ತೊಗೋತಿದ್ದೆ ಅನ್ನೋದನ್ನ ವೀಡಿಯೋ ಮಾಡ್ತೀನಿ ನಾನು. ಸ್ಟಾರ್ಟಿಂಗಲ್ಲಿ ನಾನು ಕುಸ್ಲಕ್ಕಿ, ಹುಚ್ಚೆಳ್ಳೆಣ್ಣೆ, ಮೆಣಸಿನ ಪುಡಿ, ಕಾಲು ಸೂಪ್ ಮತ್ತು ತಲೆಕಾಲು ಸೂಪ್ ಒಂದು, ನಾಟಿ ಕೋಳಿ ಸಾಂಬಾರು, ಈ ಥರನೇ ನಾನು ಬೇರೆಯವ್ರ ಥರ ಕೆಲವರು ಸಿಸರಿನ್ ಆದವ್ರಿಗೆ ನಾರ್ಮಲ್ ಅಡುಗೆ ಕೊಡ್ತಾರಂತೆ. ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಂದು 2 ನಾರ್ಮಲ್ ಡೆಲಿವರಿ ಆದ್ದರಿಂದ ಅವರಮ್ಮ ಹೇಗೆ ಮಾಡ್ತಿದ್ರು ಅದೇ ಥರ ಫುಡ್ಡ ನನಗೆ ಕೊಡ್ತಿದ್ರು. ಮತ್ತು ನನಗೆ ಫೀಡಿಂಗು ಕೂಡ ಚೆನ್ನಾಗೇ ಆಗ್ತಿತ್ತು. 2 ಮಕ್ಳಿಗೂ ಕೂಡ ಬ್ರೆಸ್ಟ್ ಫೀಡಿಂಗಲ್ಲೇ ಹಾಲು ಸಾಕಾಗ್ತಿತ್ತು. ನಾವು 6 ಮಂತ್ಸ್ವರೆಗೂ ಅವ್ರಿಗೆ ಬೇರೆ ಏನೂ ಫುಡ್ಡೇ ಕೊಡ್ತಿರಲಿಲ್ಲ. ಅಮ್ಮ ಹಾಲು ಸಾಕಾಗೋದ್ರಿಂದ ಹಾಲನ್ನೇ ಕುಡಿಸು ಪರವಾಗಿಲ್ಲ ಅಂತ ಬೇರೆ ಫುಡ್ ಕೊಡಿಸ್ತಿರ್ಲಿಲ್ಲ, ಮಕ್ಳಿಗೆ ಡೈಜೆಷನ್ ಆಗೋದು ಇದಾಗುತ್ತೆ ಅಂತ. ನೋಡ್ಬೋದು ಅದು ಫುಲ್ಲು ಫ್ರಂಟ್ ಎಲ್ಲ ಮಸಾಜ್ ಮಾಡಾದಮೇಲೆ ಪಾಪುಗೆ ನೆಕ್ಸ್ಟ್ ದಬಾಕ್ಕೊಂಡು ಬ್ಯಾಕ್ ಮಸಾಜ್ ಮಾಡಬೇಕು. ಫಸ್ಟು ಅವು ಹೆಂಗೆಂಗೋ ಮಲಗಿರ್ತವೆ ತೊಟ್ಲಲ್ಲಿ, ಯಾವ್ಯಾವ ಥರನೂ ಮಲಗಿರ್ತವೆ. ಅವ್ರಿಗೆ ಮೈ ಕೈ ನೋವೆಲ್ಲ ಬಂದಿರುತ್ತೆ ಮಕ್ಳುಗಳಿಗೆ, ನಮಗೆ ಗೊತ್ತಾಗಲ್ಲ, ಅವ್ರುಗಳಿಗೆ ಅನಿಸ್ತಿರುತ್ತೆ. ಆವಾಗ ಅಳೋದು, ಪಾಪು ಕಿರಿಕಿರಿ ಮಾಡೋದು ಇದೆಲ್ಲ ಸ್ಟಾರ್ಟ್ ಆಗ್ತಿರುತ್ತೆ. ಹಾಗಾಗಿ ನಾವು ಫಸ್ಟ್ ಒಂದು ವೀಕ್ಲಿ ಒನ್ಸ್ ಆದ್ರೂ ಆಯಿಲ್ ಮಸಾಜ್ ಕೊಡಲೇಬೇಕಾಗುತ್ತೆ ಮಕ್ಕಳಿದ್ದಾಗ, ಒಂದು 0 to 6 ಮಂತ್ಸ್ ಒಳಗಡೆ. ಅಮ್ಮ ಡೈಲಿ ಮಾಡ್ತಿರಲಿಲ್ಲ, ಅವ್ರಿಗೆ ಫ್ರೀ ಆದಾಗೆಲ್ಲ ಆಯಿಲ್ ಮಸಾಜ್ ಮಾಡಿಕೊಡ್ತಿದ್ರು. ಮತ್ತು ಧೂಪ ಕೂಡ ಕೊಡ್ತಿದ್ರು. ಸಿರಿದು ಧೂಪ ಕೊಡೋದೆಲ್ಲ ವಿಡಿಯೋ ಇಲ್ಲ, ಲಡ್ಡುದಿದೆ. ಲಡ್ಡು ವ್ಲಾಗಲ್ಲಿ ನೀವು ನೋಡ್ಬೋದು ಧೂಪ ಹೇಗೆ ಕೊಡೋದಂತ. ಕೆಂಡದ ಹತ್ರನೇ ಡೈರೆಕ್ಟ್ ಕೊಟ್ಬಿಟ್ರೆ ಮಿಸ್ಸಾಗಿ ಮಕ್ಕಳು ಚಿಮ್ಬಿಟ್ಟಾಗ ಮಕ್ಳಿಗೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಯಾರೇ ಹಿರಿಕರು ಸಜೆಷನ್ ಇಲ್ದೇ ಯಾವುದನ್ನೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ವೀಡಿಯೋದಲ್ಲಿ ನೋಡಿದ್ದೀವಿ, ಅವ್ರು ಹೇಳಿದ್ರು ನಾವು ಮಾಡಿದ್ವಿ ಅನ್ನೋದನ್ನ. ಇದೆಲ್ಲ ನನ್ನಮ್ಮ ಅವರಮ್ಮ ಅವ್ರಿಗೆ ಹೇಳ್ಕೊಟ್ಟಿದ್ದನ್ನ ಅವರು ನಮಗೆ ಮಾಡಿದ್ದನ್ನ ನನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡಿದರು. ಹಾಗಾಗಿ ಅವರಿಗೆ ಗೊತ್ತಿತ್ತು ಹೇಗೆ ಮಕ್ಕಳಿಗೆ ಹೇಗೆ ಅವ್ರನ್ನ ಹ್ಯಾಂಡ್ಲು ಮಾಡಬೇಕು ಅನ್ನೋದು. ಹಾಗಾಗಿ ಅವ್ರು ಮಾಡ್ತಿದ್ರು. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ 6 to 12 ಮಂತ್ಸ್ ವೀಡಿಯೋ ಮಾಡ್ತೀನಿ.